ನ್ಯೂಸ್ ಸಂಚಿಕೆ ಮತ್ತೊಮ್ಮೆ ಸ್ವಾಗತ. ಮೆಗಾ ಸಿಟಿ ಟೌನ್ಶಿಪ್ ಹಗರಣದ ಆರೋಪ ಹೊತ್ತಿರೋ ಸಚಿವ ಯೋಗೇಶ್ವರ್ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ರಾಜಭವನದ ಮೆಟ್ಟಿಲು ಹತ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ರಾಜ್ಯಪಾಲರನ್ನು ಭೇಟಿಯಾದ ಕಾಂಗ್ರೆಸ್ ನಾಯಕರ ನಿಯೋಗ ಸುಮಾರು 1 ಗಂಟೆಗಳ ಕಾಲ ಭಾರದ್ವಾಜ್ ಜೊತೆ ಸಮಾಲೋಚನೆ ನಡೆಸಿತು. ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಪರಮೇಶ್ವರ್, ಯೋಗೇಶ್ವರ್ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಿದ್ದಾಗಿ ತಿಳಿಸಿದರು. ಸಂಪುಟದಿಂದ ಯೋಗೇಶ್ವರ್ ಅವರನ್ನು ಕೈಬಿಡುವಂತೆ ಸಿಎಂಗೆ ಸೂಚಿಸುವಂತೆ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾಗಿ ಅವರು ವಿವರಿಸಿದರು. ಅರಣ್ಯ ಸಚಿವರಾಗಿರ್ತಕ್ಕಂಥ CP ಯೋಗೇಶ್ವರ್ ಅವರು 420 ಕೇಸ್ಗಳನ್ನು ಮತ್ತು ಫ್ರಾಡ್ ಕೇಸ್ಗಳನ್ನು ಇವೆಲ್ಲವನ್ನು ಕೂಡ ಇವತ್ತು ದಾಖಲು ಮಾಡಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಸಂಸ್ಥೆ ಕೂಡ ಅವ್ರ ಮೇಲೆ ಅನೇಕ ಕೇಸ್ಗಳನ್ನು ದಾಖಲು ಮಾಡಿ ಇವತ್ತು FIR ಆಗಿದೆ, ಚಾರ್ಜ್ ಶೀಟ್ ಆಗಿದೆ. ಇಂಥ ವ್ಯಕ್ತಿ ಇವತ್ತು ಸಂಪುಟದಲ್ಲಿ ಸಚಿವರಾಗಿ ಇರಬಾರ್ದು ಅಂತ ಹೇಳಿ ನಾವು ಈಗಾಗಲೇ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾವೆಲ್ಲ ಕೂಡ ಅದನ್ನು ಹೇಳಿದ್ದೇವೆ. ಆದರೆ ಇವತ್ತು ಮಾನ್ಯ ಗೌರವಾನ್ವಿತ ಇನ್ನು ವಿದ್ಯುತ್ ಸಮಸ್ಯೆ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯದ ನಡುವೆ ಜಟಾಪಟಿ ಇನ್ನೂ ಕೂಡ ಮುಂದುವರೆದಿದೆ. ಮುಖ್ಯಮಂತ್ರಿ ಸದಾನಂದ ಗೌಡ ಮತ್ತೆ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ಕೋಣ ಇದ್ದಂತೆ ನಮ್ಮ ಬೇಡಿಕೆಗಳನ್ನು ಕೇಳಿಸಿಕೊಳ್ಳದೆ ಕಿವಿ ಮುಚ್ಚಿಕೊಂಡಿದೆ ಅಂತ ವಾಕ್ಪ್ರಹಾರ ನಡೆಸಿದರು. ರಾಜ್ಯದ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಎಂದು ಆರೋಪಿಸಿದ ಅವರು UPA ಸರ್ಕಾರಕ್ಕೆ ಜಿಡ್ಡು ಹಿಡಿದಿದೆ ಅಂತ ಟೀಕಾಪ್ರಹಾರ ಮಾಡಿದರು. ಈ ಭಾರಿ ಹಳ್ಳದಲ್ಲಿ ಬಿದ್ದಂಥ ಈ ಕೋಣಗಳಿಗೆ ಯಾವುದೋ ಒಂದು ಪೆಟ್ಟು ಬಿದ್ದರೆ ಎಲ್ಲೋ ಶಬ್ದ ಕೇಳಿದೆ ಅಂತ ಅನ್ನಿಸ್ತದಲ್ಲ, ಆ ರೀತಿಯಾಗಿದೆ ಇವತ್ತು ಕೇಂದ್ರ ಸರ್ಕಾರದ ಪರಿಸ್ಥಿತಿ. ಇವತ್ತು ನಾವು ಎಷ್ಟೇ ಬೊಬ್ಬೆಟ್ಟಿದ್ರು ಕೂಡ ಕೇಳಿಸಿ ಜಡ್ಡು ಹಿಡಿದು ಹೋಗಿದೆ ಅವರಿಗೆ. ಆದ ಕಾರಣ ನಾವು ಕೂಡ ಅವರಲ್ಲಿ ಕೇಳಿಕೆಗಳನ್ನು ಎಷ್ಟು ಹಂತದವರೆಗೆ ಕೇಳಬೇಕು ಅಷ್ಟನ್ನು ಕೇಳ್ತಾನೆ ನಿರಂತರವಾಗಿದ್ದೇವೆ. ಇವತ್ತು ಕೂಡ ನಾವು ಬೇರೆ ಕಡೆಗಳಿಂದ ಖರೀದಿ ಮಾಡುವಂಥದ್ದು ಅವ್ರಿಗೆ ಕಾಣ್ತಾ ಇದೆ. ಸುಮಾರು 600 ಮೆಗಾವಾಟ್ಗಳನ್ನು ಇವತ್ತು ಕಡಿತ ಮಾಡಿ ಅವರು ಕೊಡ್ತಾ ಇರುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಇದೆ ಬೆಳಗಾವಿ ನಗರಸಭೆಯಿಂದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಬಾರ್ ಅವರಿಗೆ ಸನ್ಮಾನ ಮಾಡುವ ವಿಚಾರದಲ್ಲಿ MES ತಗಾದೆ ತೆಗೆದಿದ್ದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಕನ್ನಡ ವಿರೋಧಿ ನೀತಿ ಅನುಸರಿಸ್ತಾ ಇರುವ MES ಮೇಲೆ ಕಿಡಿಕಾರಿದ ಕರವೇ ಬೆಂಗಳೂರು ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಿತು. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬೆಳಗಾವಿ ನಗರಸಭೆ ವಿಸರ್ಜನೆಗೆ ಆಗ್ರಹಿಸಿ MESಗೆ ಬೆಂಬಲಿಸ್ತಾ ಇರುವ ಪಾಲಿಕೆ ಸದಸ್ಯರ ಪ್ರತಿಕೃತಿ ದಹಿಸಲಾಯಿತು. ಬೆಳಗಾವಿ ಮಹಾನಗರ ಪಾಲಿಕೆಯ MES ಸದಸ್ಯರುಗಳಿಗೆ ಸಾಂಸ್ಕೃತಿಕ ನಗರಿಯಲ್ಲಿ 10 ಸಡಗರ. ಮೈಸೂರು ದಸರಾ ಎಷ್ಟೊಂದು ಸುಂದರ. ವಿಶ್ವವಿಖ್ಯಾತ ಮೈಸೂರು ದಸರೆಯಲ್ಲಿ ಇವತ್ತು ವಿದೇಶಿಯರು ಪಾಲ್ಗೊಂಡಿದ್ದು ಮನೆಗೆ ದಸರೆಯ ಅಂಗವಾಗಿ ಇವತ್ತು ಸಚಿವ ರಾಮದಾಸ್ ಜೊತೆ 2 ವಿದೇಶಿಗರು ಸಾರೋಟ್ನಲ್ಲಿ ಪ್ರಯಾಣ ಬೆಳೆಸಿದರು. ನಿವೇದಿತಾ ನಗರದ ಸುಮನ ಅವರ ಮನೆಗೆ ತೆರಳಿದ ಸಚಿವರ ಟೀಮ್ಗೆ ಸಂಪ್ರದಾಯದಂತೆ ಆರತಿ ಬೆಳಗಿ ಸ್ವಾಗತ ಮಾಡಲಾಯಿತು. ಅಲ್ಲದೆ ಹೂಮಾಲೆ ಹಾಕಿ ಮೈಸೂರು ಪೇಟ ತೊಡಿಸಿ ಅವರಿಗೆ ಸನ್ಮಾನ ಮಾಡಲಾಯಿತು. ಇನ್ನು ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ಲಲಿತಾ ಮಹಲ್ ಹೆಲಿಪ್ಯಾಡ್ನಲ್ಲಿ ಬೈಕ್ ರೇಸ್ ನಡೆಯಿತು. ಮಣ್ಣಿನ ರಸ್ತೆಯಲ್ಲಿ ಬೈಕ್ ಓಡಿಸುವ ಸಾಹಸಿಗರು ಪ್ರೇಕ್ಷಕರನ್ನು ರಂಜಿಸಿದರು. ಮೈ ನೆವರೇಳಿಸುವ ಸ್ಟಂಟ್ಗಳನ್ನು ಪ್ರದರ್ಶನ ಮಾಡಿದರು. ಕೆಲ ಸವಾರರು ಆಯತಪ್ಪಿ ಕೆಳಗೆ ಬಿದ್ದರು. 5 ವರ್ಷಗಳ ನಂತರ ದಸರಾದಲ್ಲಿ ರೇಸ್ ನಡೀತಾ ಇರೋದ್ರಿಂದ 50ಕ್ಕೂ ಹೆಚ್ಚು ಜನ ಸ್ಪರ್ಧಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಇಷ್ಟೆಲ್ಲ ಸುದ್ದಿಯ ಜೊತೆಗೆ ಒಂದಷ್ಟು ಮನರಂಜನೆ ಇಲ್ಲದೆ ಇದ್ದರೆ ಹೇಗೆ?
ಅಪ್ಪ ಸಿಕ್ಕಾಪಟ್ಟೆ ಗೊರಿಕೆ ಹೊಡಿತಾ ಇದ್ರೂ ಪಕ್ಕದಲ್ಲಿ ಮಲಗಿದ್ದ ಮಗು ಹಾಯಾಗಿ ನಿದ್ದೆ ಮಾಡ್ತಾ ಇರುತ್ತೆ. ಅಪ್ಪನ ಗೊರಕೆಯ ಸದ್ದಿಗೆ ಮಗು ಬೆಚ್ಚಿ ಬಿದ್ದಂತೆ ಎದ್ದೇಳುತ್ತೆ. ಈ ದೃಶ್ಯ ಇವತ್ತಿನ ವಂಡರ್ ಥಂಡರ್ನಲ್ಲಿ. ನ್ಯೂಸ್ ಲಂಚ್ನ ಕೊನೆಯಲ್ಲಿ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದರ್ಶನ್ಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯವಿಲ್ಲ. ಜಾಮೀನು ಅರ್ಜಿ ವಿಚಾರಣೆ ಅಕ್ಟೋಬರ್ 7ಕ್ಕೆ ಮುಂದೂಡಿಕೆ. ನಿರಾಸೆಯಿಂದ ಮನೆಗೆ ಹೋದ ವಿಜಯಲಕ್ಷ್ಮಿ. ಲೋಕಾಯುಕ್ತ ಕೋರ್ಟ್ನಲ್ಲಿ ಕಟ್ಟ ಜಾಮೀನು ಅರ್ಜಿ ವಿಚಾರಣೆ. ಕ್ಯಾನ್ಸರ್ ಯಾವ ಸ್ಟೇಜ್ನಲ್ಲಿದೆ? ವೈದ್ಯರಿಂದ ವಿವರ ಕೇಳಿತು ಕೋರ್ಟ್. ಯಡಿಯೂರಪ್ಪ ವಿರುದ್ಧ ಡಿನೋಟಿಫೈ ಪ್ರಕರಣ. ಸಮನ್ಸ್ ತಡೆ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ. ಇಂದೇ ವಿಚಾರಣೆಗೆ ಸಿರಾಜಿನ್ ಬಾಷಾ ಪರ ವಕೀಲರಿಂದ ಮನವಿ. ಜನಾರ್ದನ್ ರೆಡ್ಡಿ ಆಪ್ತರೇ ಟಾರ್ಗೆಟ್. ಬಳ್ಳಾರಿಯಲ್ಲಿ ಮುಂದುವರೆದಿದೆ ಸಿಬಿಐ ದಾಳಿ. ವಿ ನಾಗಪ್ಪ ಮೈನ್ಸ್ ಜಿಂದಾಲ್ ಕಾರ್ಖಾನೆಯಲ್ಲಿ ಪರಿಶೀಲನೆ. ಸಾಂಸ್ಕೃತಿಕ ನಗರಿಯಲ್ಲಿ ದಸರಾ ಸಾಹಸ. ಹೆಲಿಪ್ಯಾಡ್ನಲ್ಲಿ ಬೈಕ್ ರೇಸ್. ಸಾಹಸ ಕಂಡು ಖುಷಿಪಟ್ಟರು ಜನ. ಇದಿಷ್ಟು ಇವತ್ತಿನ ನ್ಯೂಸ್ ಲಂಚ್. ನಾಳೆ ಮತ್ತೆ ನ್ಯೂಸ್ ಲಂಚ್ನಲ್ಲಿ ಭೇಟಿಯಾಗೋಣ. ಈಗ ಸಿನಿಮಾ ಹಂಗಾಮ ಪ್ರಸಾರವಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.